ನಮಸ್ಕಾರ ಸುದ್ದಿ ಡಬ್ಬಿ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಈಗ ಆಗಿದೆ ಊಟದ ಸಮಯ. ನಿಮ್ಮ ಊಟದ ಜೊತೆಗೆ ನಮ್ಮ ಸುದ್ದಿಗಳನ್ನ ಬಡಿಸೋದಕ್ಕೆ ನಾನ್ ತಗೊಂಡು ಬಂದಿದ್ದೀನಿ ಸುದ್ದಿ ಡಬ್ಬಿ. ಹೊಟ್ಟೆ ಹಸಿವಿಗಾಗಿ ಊಟ, ಮಾಹಿತಿಯ ಹಸಿವಿಗಾಗಿ ಈ ಸುದ್ದಿ ಡಬ್ಬಿ. ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯಲ್ಲಿರುವಂತಹ ಪ್ರಮುಖ 5 ವಿಚಾರಗಳು ಯಾವ್ಯಾವುದು? ಹಾಗಾದ್ರೆ 5 ಸುದ್ದಿಗಳಲ್ಲಿ ನಮ್ಮ ಮೊದಲನೇ ಸುದ್ದಿ ಡಬ್ಬಿಯ ಆ ಸುದ್ದಿ ಯಾವುದು ಅದನ್ನ ಕೂಡ ನೋಡ್ತಾ ಹೋಗ್ಬಿಡೋಣ. ನಮ್ಮ ಇವತ್ತಿನ ಮೊದಲ ಸುದ್ದಿ ಡಬ್ಬಿಯ ಮೊದಲ ವಿಚಾರ, ಸಿಟಿ ರವಿ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾರಾ ಅನ್ನೋದೊಂದು ಯಕ್ಷ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಮಹತ್ತರವಾದಂತಹ ಬೆಳವಣಿಗೆ ಕೂಡ ನಡೆದಿರೋದಕ್ಕೆ ಈ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ಹಾಗಾದ್ರೆ ಇಷ್ಟು ದಿನಗಳ ಕಾಲ ಬಿಜೆಪಿಯವರಲ್ಲಿ ಕಾಡ್ತಾ ಇದ್ದಂತಹ ಯಕ್ಷ ಪ್ರಶ್ನೆಗೆ ಒಂದು ಕಂಪ್ಲೀಟ್ ಆಗಿ ಉತ್ತರ ಸಿಕ್ತಾ? ಹಾಗಾದ್ರೆ ಕ್ಲಿಯರ್ ಕಟ್ ಆದಂತಹ ಉತ್ತರ ಸಿಕ್ಕಿದ್ಯಾ ಅಂತ ಅನ್ನಿಸ್ತಾ ಇದೆ. ಸಿಟಿ ರವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟ ಬಹುತೇಕವಾಗಿ ಫಿಕ್ಸ್. ಆ ಹಿನ್ನೆಲೆಯಲ್ಲೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಅವರಿಗೆ ಕೊಕ್ಕೊಡ್ಲಾಯ್ತಾ? ಬಿಜೆಪಿಯ ಅಧ್ಯಕ್ಷರಾಗ್ತಾರೆ. ಸೊ ಹಿನ್ನೆಲೆಯಲ್ಲಿ ಕಾರ್ಯದರ್ಶಿ ಸ್ಥಾನದಿಂದ ಕೊಕ್ಕಿ ಸಿಕ್ಕಿದೆ ಅನ್ನೋ ಒಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಸಿಟಿ ರವಿ ಅವರ ಹೆಸರನ್ನ ಘೋಷಣೆ ಮಾಡೋದು, ಅಧಿಕೃತವಾಗಿ ಘೋಷಣೆ ಮಾಡೋದು ಅಷ್ಟೇ ಬಾಕಿ ಇರೋದು. ಇವತ್ತು ಸಂಜೆ ಅಥವಾ ನಾಳೆಗೆ ಹೆಸರು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ತಮಿಳುನಾಡಿನಲ್ಲಿದ್ದಾರೆ ಸಿಟಿ ರವಿ ಅವರು. ಇವತ್ತು ಸಂಜೆ ರಾಜ್ಯಕ್ಕೆ ವಾಪಸ್ ಆಗ್ತಾರೆ. ಸೊ ಇವತ್ತು ಸಂಜೆ ಅಥವಾ ನಾಳೆಗೆ ಬಿಜೆಪಿಯ ಹೈಕಮಾಂಡ್ ನಿಂದ ಅಧಿಕೃತವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರು ಅನ್ನೋ ವಿಚಾರಗಳು ಗೊತ್ತಾಗತ್ತೆ ಅಂತ. ಹಾಗಾದ್ರೆ ಬಿಜೆಪಿಯಲ್ಲಿ ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ಸ್ಥಾನ ಹಂಚಿಕೆಯನ್ನ ಹಾಗಾದ್ರೆ ಒಕ್ಕಲಿಗರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡಬೇಕು ಅನ್ನೋ ತೀರ್ಮಾನ ಆಗಿತ್ತ? ಹಾಗಾದ್ರೆ ಸೊ ಜಾತಿ ಲೆಕ್ಕಾಚಾರ ಎಲ್ಲ ಸಂದರ್ಭಗಳಲ್ಲೂ ಕೂಡ ವರ್ಕೌಟ್ ಆಗೇ ಆಗುತ್ತೆ. ಸೊ ಎಲೆಕ್ಷನ್ ಅಂದ ಕೂಡಲೇ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಸಾಕಷ್ಟು ಜನರಿಗೆ ಸೀಟ್ಗಳು ಲಭ್ಯ ಆಗುತ್ತೆ. ಸೊ ಎಲ್ಲೂ ಕೂಡ ಜಾತಿ ಲೆಕ್ಕಾಚಾರ ಇಲ್ಲಿ ವರ್ಕೌಟ್ ಆಯ್ತಾ? ಹಾಗಾದ್ರೆ ಆ ಆಧಾರದ ಮೇಲೆ ಹಂಚಿಕೆ ಮಾಡಲಾಗಿದ್ಯಾ ಈ ಸ್ಥಾನಗಳನ್ನ? ಒಕ್ಕಲಿಗರಿಗೆ ರಾಜ್ಯಾಧ್ಯಕ್ಷ, ಲಿಂಗಾಯತರಿಗೆ ವಿಪಕ್ಷ ಸ್ಥಾನನ? ಹಾಗಾದ್ರೆ ವಿಪಕ್ಷ ನಾಯಕನ ಸ್ಥಾನದ ರೇಸ್ನಲ್ಲಿ ಹಲವಾರು ನಾಯಕರುಗಳಿದ್ದಾರೆ. ಯತ್ನಾಳ್ ಬೆಲ್ಲದವರು ಕೂಡ ಇದ್ದಾರೆ. ಲಿಂಗಾಯತರಿಗೆ ಮಣೆ ಹಾಕೋದು ಬಹುತೇಕವಾಗಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಸವರಾಜ ಬೊಮ್ಮಾಯಿ ಅವರು ಕೂಡ ವಿಪಕ್ಷ ನಾಯಕನ ರೇಸ್ನಲ್ಲಿ ಮುಂದಿದ್ದಾರೆ. ಹಾಗಾದ್ರೆ ಬೊಮ್ಮಾಯಿ ಅವರು ವಿಪಕ್ಷ ನಾಯಕರಾಗ್ತಾರಾ? ಯಾಕಂದ್ರೆ ಅವರಿಗೆ ಹೈಕಮಾಂಡ್ ನ ಲೆಕ್ಕಾಚಾರ ನೋಡೋದಾದ್ರೆ ಮುಖ್ಯಮಂತ್ರಿಗಳಾಗಿರುವಂತಹ ಒಂದು ಅನುಭವ ಇದೆ. ಪ್ರಬಲ ಲಿಂಗಾಯತ ಸಮುದಾಯದ ನಾಯಕರು, ಆಡಳಿತಾತ್ಮಕ ಜೊತೆಗೆ ರಾಜಕೀಯದ ಅನುಭವ ಕೂಡ ಅವರಿಗಿದೆ. ಸೊ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಡಳಿತ ಪಕ್ಷವನ್ನ ಸಮರ್ಥವಾಗಿ ಎದುರಿಸುವಂತಹ ಸಾಮರ್ಥ್ಯ ಬೊಮ್ಮಾಯಿ ಅವರಿಗಿದೆ. ಹಾಗಾಗಿ ಅವರಿಗೆ ವಿಪಕ್ಷ ನಾಯಕನ ಸ್ಥಾನ ಸಿಗತ್ತಾ? ಮತ್ತೊಂದು ಕಡೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಇದೇ ಬಸವರಾಜ ಬೊಮ್ಮಾಯಿ ಅವರು. ಸೊ ಇದೆಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲೇ ಲೆಕ್ಕಾಚಾರ ಆಯ್ತಾ ಅಂತ ಅನ್ನಿಸ್ತಾ ಇದೆ. ಕಾದ್ ನೋಡೋಣ ಅಧಿಕೃತ ಘೋಷಣೆ ಆದ ಮೇಲೆ. ನಮ್ಮ ಸುದ್ದಿ ಡಬ್ಬಿಯ ಮೊದಲನೇ ಸುದ್ದಿ ಯಾವ್ದಿತ್ತು ಅಂತ ನೋಡಿದ್ದಾಯ್ತು. ಇವತ್ತು ಹಾಗಾದ್ರೆ ಸುದ್ದಿ ಡಬ್ಬಿಯ ಎರಡನೇ ಸುದ್ದಿ ಯಾವ್ದಿದೆ ಅನ್ನೋದನ್ನ ಕೂಡ ನೋಡ್ಬಿಡೋಣ. ಸೊ ಅದೇ ಬಿಜೆಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ನಮ್ಮ ಎರಡನೇ ಸುದ್ದಿ ಡಬ್ಬಿಯಲ್ಲಿರುವಂತದ್ದು ಕೂಡ. ಸೊ ಆ ಸುದ್ದಿ ಡಬ್ಬಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹೈಕಮಾಂಡ್ ರಾಜ್ಯದವರಿಗೆ 3 ಸಂದೇಶವನ್ನ ರವಾನೆ ಮಾಡಿದ್ರೆ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಇದೆ. ಸೊ ಯಾವ ಕಾರಣಕ್ಕೆ? ಬಿಜೆಪಿಯ ರಾಷ್ಟ್ರೀಯ 38 ಪದಾಧಿಕಾರಿಗಳ ಲಿಸ್ಟ್ ಇವತ್ತು ರಿಲೀಸ್ ಆಯ್ತು. ಆದ್ರೆ ಕರ್ನಾಟಕದಿಂದ ಒಬ್ಬರ ಆಯ್ಕೆ ಕೂಡ ಆಗಿಲ್ಲ. ಬಿಜೆಪಿಯ ರಾಷ್ಟ್ರೀಯ 38 ಪದಾಧಿಕಾರಿಗಳ ಲಿಸ್ಟ್ ಅನೌನ್ಸ್ ಆದ್ರೂ ಕೂಡ ಕರ್ನಾಟಕದಿಂದ ಯಾರೊಬ್ಬರ ಆಯ್ಕೆ ಇಲ್ಲದೆ ಇರೋದೇ ಒಂದ್ ರೀತಿ ಈಗ ಸಂದೇಶವನ್ನ ಕಳಿಸಿದ್ಯಾ ಬಿಜೆಪಿಯ ಹೈಕಮಾಂಡ್ ರಾಜ್ಯಕ್ಕೆ ಅನ್ನೋದೊಂದು ಪ್ರಶ್ನೆ ಇದೆ. 3 ಸಂದೇಶಗಳನ್ನ ರವಾನೆ ಮಾಡ್ತಾ ಹಾಗಾದ್ರೆ ಒಂದು ಸಂತೋಷ್ಗೆ ಹಾಗೆ ಸಂತೋಷ್ ಆಪ್ತರಿಗೆ ಎಲ್ಲೋ ಒಂದ್ ಕಡೆಗೆ ಮಣೆ ಹಾಕಿದೆ. ಯಡಿಯೂರಪ್ಪ ಹಾಗೆ ಅವರ ಬಣಕ್ಕೆ ಹಿನ್ನಡೆಯಾಯ್ತಾ? ಎಲ್ಲೋ ಒಂದ್ ಕಡೆ ಬಣ ಕಿತ್ತಾಟಕ್ಕೆ ಮನ್ನಣೆ ನೀಡದೇ ಇರೋದು ಹೈಕಮಾಂಡ್ನ ನಿರ್ಧಾರ ಆಯ್ತಾ? ಹಾಗಾದ್ರೆ ಸೊ ಇದೆಲ್ಲವೂ ಕೂಡ ಪ್ರಶ್ನೆಗಳ ಮುಖಾಂತರ ಹುಟ್ಕೊಳ್ತಾ ಇದೆ. ಸಂತೋಷ್ ಹಾಗೆ ಅವರ ಆಪ್ತರಿಗೆ ಮಣೆ ಹಾಕ್ತಾ ಹೈಕಮಾಂಡ್ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಸೊ 3 ಸಂದೇಶಗಳನ್ನ ರವಾನೆ ಮಾಡಿದೆ. ಎಲ್ಲ ಒಂದ್ ಕಡೆ ಬಣಗಳ ಕಿತ್ತಾಟವನ್ನ ಅಲ್ಲಿ ರಿಜೆಕ್ಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರಿಗೂ ಕೂಡ ಹಿನ್ನಡೆ ಆಯ್ತಾ ಅಂತ ಅನ್ನಿಸ್ತಾ ಇದೆ, ಯಡಿಯೂರಪ್ಪ ಹಾಗೆ ಅವರ ಬಣಕ್ಕೆ. ಬಟ್ ಸಿಟಿ ರವಿ ಅವರು ಸಂತೋಷ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸಂತೋಷ್ ಅವರ ನೀಲಿಗಣ್ಣಿನ ಹುಡುಗ ಅಂತ ಹೇಳಿದ್ರೆ ಅದು ಸಿಟಿ ರವಿ ಅವರು. ಸೊ ಎಲ್ಲ ಒಂದು ಕಡೆಗೆ ಪದಾಧಿಕಾರಿಗಳ ಲಿಸ್ಟ್ ನಲ್ಲಿ ಅವರಿಗೆ ಕೊಕ್ಕನ್ನ ಕೊಟ್ಟಿರೋದನ್ನ ನೋಡ್ತಾ ಇದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಫಿಕ್ಸ್ ಅನ್ನೋ ಒಂದು ಉತ್ತರಗಳು ಕೂಡ ಸಿಗ್ತಾ ಇದೆ, ಬೆಳವಣಿಗೆಗಳಾಗ್ತಾ ಇದೆ. ಮನೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ. ಕೃಷ್ಣ, ಇಷ್ಟು ದಿನಗಳ ಕಾಲ ಯಕ್ಷ ಪ್ರಶ್ನೆ ಅಂತ ಇದ್ದಿದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟ ಯಾರಿಗ್ ಹೋಗತ್ತೆ ಅಂತ ಹೇಳಿ, ಸೊ ಅದಕ್ಕೆ ಉತ್ತರ ಕೊಡ್ತಾ ಹಾಗಾದ್ರೆ ಹೈಕಮಾಂಡ್ ಅಧಿಕೃತ ಘೋಷಣೆ ಒಂದೇ ಬಾಕಿನ ಸಿಟಿ ರವಿ ಅವರ ಹೆಸರೇ ಫೈನಲ್ ಘೋಷಣೆ ಆಗತ್ತಾ? ಏನ್ ಹೇಳ್ತೀರಿ ಈ ವಿಚಾರದಲ್ಲಿ?
ಖಂಡಿತವಾಗ್ಲೂ ಶ್ರುತಿ, ಬಹುತೇಕವಾಗಿ ಸಿಟಿ ರವಿ ಅವರೇ ಬಿಜೆಪಿ ರಾಜ್ಯಾಧ್ಯಕ್ಷ ಆಗುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕನ ಆಯ್ಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಯ್ಕೆ ವಿಚಾರ ಕೂಡ ಮುಕ್ತಾಯವಾಗಿರುವಂತದ್ದು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಪದಾಧಿಕಾರಿಗಳ ಪಟ್ಟಿ ಕೂಡ ಪ್ರಕಟ ಆಗಿದೆ. ಪಟ್ಟಿಯಾದಂತ ಸಂದರ್ಭದಲ್ಲಿ ಏನೋ ಸಿಟಿ ರವಿ ಅವರಿಗೆ ಎಲ್ಲೋ ಒಂದ್ ಕಡೆ ಕೋಕನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಿಟಿ ರವಿ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ಹೀಗಾಗಿ ಅವರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಇಲ್ಲೊಂದು ಕಡೆ ಅವರಿಗೆ ಕೋಕನ್ನ ಕೊಡಲಾಗಿದೆ ಅನ್ನೋದು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಇನ್ನೊಂದ್ ಕಡೆ ಈಗಾಗಲೇ BL ಸಂತೋಷ್ ಅವರ ಮಾತು ಕೂಡ ಇಲ್ಲಿ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BL ಸಂತೋಷ್ ಅವರ ಮಾತನ್ನೇ ಒಂದಷ್ಟು ಮಾತಿನ ಮುಖಾಂತರವಾಗಿ ತಂತ್ರಗಾರಿಕೆ ಮಾಡುವಂತದ್ದು ಮತ್ತೆ ಆ ಮುಖಾಂತರವಾಗಿ ಚುನಾವಣೆ ಎದುರಿಸುವಂತ ಒಂದು ಕೆಲಸವನ್ನು ಬಿಜೆಪಿ ಮಾಡಿತ್ತು. ಅಂತಿಮವಾಗಿ ಚುನಾವಣೆಯಿಂದ ಸೋತಿದೆ. ಒಂದಷ್ಟು ಜನ ಶಾಸಕರು BL ಸಂತೋಷ್ ಅವರು ಮುಂದುವರಿಸೋದು ಬೇಡ ಅನ್ನೋದ್ರ ಬಗ್ಗೆ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಎಲ್ಲೊಂದ್ ಕಡೆ ಅದಕ್ಕೆ ಹೈಕಮಾಂಡ್ ಸೊಪ್ಪಾಗಿಲ್ಲ ಅನ್ಸುತ್ತೆ. BL ಸಂತೋಷ್ ಅವರನ್ನೇ ಮುಂದುವರಿಸುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ರಮವನ್ನು ವಹಿಸಿದೆ. ಅದ್ರ ಜೊತೆಗೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಬಣದವರಿಗೂ ಕೂಡ ಇಲ್ಲೊಂದ್ ಕಡೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ BS ಯಡಿಯೂರಪ್ಪನವರು ಕೂಡ ಒಂದಷ್ಟು ಮನವಿಯನ್ನು ಕೂಡ ಹೈಕಮಾಂಡ್ ನಾಯಕರು ಬಳಿ ಮಾಡ್ಕೊಂಡಿದ್ರು. ಆದ್ರೆ ಯಡಿಯೂರಪ್ಪ ಹೇಳಿದಂತ ಒಂದು ಸೂಚಿಸಿದಂತ ಹೆಸರುಗಳು ಕೂಡ ಹೈಕಮಾಂಡ್ ನಾಯಕರು ಮಣೆಯನ್ನ ಹಾಕಿಲ್ಲ. ಬದಲಾಗಿ ಏನೋ BL ಸಂತೋಷ್ ಅವರ ಬಣ ಏನಿದೆ ಅಂದ್ರೆ ಸಿಟಿ ರವಿ ಕೂಡ ಅವರಿಗೆ ಪ್ರಮುಖವಾದಂತಹ ಅತ್ಯಾಪ್ತರು, ಅವ್ರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಮುಂದಾಗಿದೆ ಅನ್ನುವಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಒಂದ್ ರೀತಿ ಅಂತಿಮವಾಗಿ BL ಸಂತೋಷ್ ಅವರ ಬಣದ ಕೈಯ ಮೇಲುಗಾಯ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಈಗ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಒಂದಷ್ಟು ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಬಣ ರಾಜಕೀಯದಿಂದನೇ ಚುನಾವಣೆಯಲ್ಲಿ ಸೋಲಾಯಿತು ಅನ್ನೋದ್ರ ಬಗ್ಗೆ ಕೂಡ ಹೈಕಮಾಂಡ್ ಮನದಟ್ಟಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಪದಾಧಿಕಾರಿಗಳ ಪಟ್ಟಿಯನ್ನು ಪ್ರಕಟ ಆಗಿದೆ. ಪದಾಧಿಕಾರಿಗಳ ಪಟ್ಟಿಯಲ್ಲೂ ಕೂಡ ಒಂದ್ ಕಡೆ ರಾಜ್ಯದ ನಾಯಕರುಗಳಿಗೆ ಅವಕಾಶವನ್ನು ಮಾಡಿಕೊಡುವಂತೆ ನಿಟ್ಟಲ್ಲೂ ಕೂಡ ಹೈಕಮಾಂಡ್ ನಾಯಕರು ಮುಂದಾಗಿಲ್ಲ. ಒಂದ್ ರೀತಿ ಪಾಠದ ಸಂದೇಶವನ್ನ ಹೈಕಮಾಂಡ್ ನಾಯಕರು ರಾಜ್ಯ ಮಟ್ಟದ ನಾಯಕರಿಗೆ ಕಳಿಸಿಕೊಟ್ಟಿದ್ದಾರೆ ಅನ್ನೋದು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಣ ರಾಜಕೀಯದಿಂದನೇ ಚುನಾವಣೆಯಲ್ಲಿ ಸೋಲಾಯಿತು ಅನ್ನೋದು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಮತ್ತೆ ಈಗಾಗಲೇ ಬೇರೆ ಬೇರೆ ವಿಚಾರಗಳ ಬಗ್ಗೆ ಈಗಾಗಲೇ ಮುಖ್ಯವಾಗಿ ಈ ಒಂದು ವಿಚಾರಗಳ ಬಗ್ಗೆ ಈಗ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗಿರುವಂತದ್ದು. ಹೀಗಾಗಿ ಸಾಕಷ್ಟು ಪ್ರಶ್ನೆ ಆಗಿದೆ. ಅಂತಿಮವಾಗಿ ಸಿಟಿ ರವಿ ಅವರೇ ಅಂತಿಮವಾಗಿ ಏನಾದರೂ ರಾಜ್ಯಾಧ್ಯಕ್ಷರು ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದ್ವಿ. ಆ ಕಾರಣಕ್ಕೋಸ್ಕರವಾಗಿನೇ ಇವತ್ತು ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ಈಗ ಒಂದು ಕಡೆಗೆ ಸಿಟಿ ರವಿ ಅವರು ರಾಜ್ಯಾಧ್ಯಕ್ಷರಾಗಬಹುದು ಅನ್ನೋದು ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದ್ರ ಜೊತೆಗೆ ಅದರ ಸರಿಸಮಾನವಾಗಿ ಪೈಪೋಟಿ ಇರೋದು ವಿಪಕ್ಷ ನಾಯಕ ಯಾರಾಗ್ತಾರೆ ಅಂತ ಹೇಳಿ. ಆ ವಿಪಕ್ಷ ನಾಯಕನ ಸ್ಥಾನಕ್ಕೂ ಕೂಡ ಸಾಕಷ್ಟು ಜನರು ರೇಸ್ ನಲ್ಲಿದ್ದಾರೆ. ಸೊ ಯಾವ ಆಧಾರದ ಮೇಲೆ ಆ ವಿಚಾರವನ್ನ ಹೈಕಮಾಂಡ್ ಪರಿಗಣಿಸಿದೆ ಅಂತ? ಶ್ರುತಿ, ಈಗಾಗಲೇ ಎರಡೂ ಸ್ಥಾನಗಳಿಗೂ ಕೂಡ ಪ್ರಬಲ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಒಕ್ಕಲಿಗರಿಗೆ ಕೊಡುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಮುಂದಾಗಿದೆ. ಈಗಾಗಲೇ ಸಿಟಿ ರವಿಗೂ ಕೂಡ ಸಿಗುವಂತ ಒಂದು ಮುನ್ಸೂಚನೆಯನ್ನು ಕೂಡ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ. ಇದು ಒಂದು ಕಡೆ ಭಾಗ ಆದರೆ ಇನ್ನೊಂದು ಕಡೆ ವಿಪಕ್ಷ ನಾಯಕನ ಆಯ್ಕೆ ವಿಚಾರ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ವಿಪಕ್ಷ ನಾಯಕನ ಆಯ್ಕೆ ವಿಚಾರವನ್ನು ಕೂಡ ಒಂದು ರೀತಿ ಲಿಂಗಾಯತರಿಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿದೆ. ಶ್ರುತಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಒಂದು ಕಡೆ ಲಿಂಗಾಯತರನ್ನ ಟಾರ್ಗೆಟ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿಕೊಂಡಿದ್ರು. ಆದ್ರೆ ಲಿಂಗಾಯತರನ್ನ ಕಡೆಗಣಿಸುವಂತ ವಿಚಾರದಲ್ಲೇ ಬಿಜೆಪಿ ಈ ಸೋಲನ್ನ ಕಂಡಿದೆ. ಹೀಗಾಗಿ ಅದನ್ನ ಒಂದು ರೀತಿ ಮತ್ತೆ ತಪ್ಪಾಗದಿರುವಂತ ನಿಟ್ಟಿನಲ್ಲಿ ಎಚ್ಚರಿಕೆ ಕ್ರಮವನ್ನು ವಹಿಸೋದ್ರ ಮುಖಾಂತರವಾಗಿ ಲಿಂಗಾಯತರಿಗೆ ವಿಪಕ್ಷ ನಾಯಕನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಈಗಾಗಲೇ ಒಕ್ಕಲಿಗರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತೆ ವಿಪಕ್ಷ ನಾಯಕನ ಆಯ್ಕೆಯನ್ನ ಪ್ರಮುಖವಾಗಿ ಲಿಂಗಾಯತರನ್ನ ನೇಮಕವನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಪ್ಲಾನ್ ಅನ್ನ ಮಾಡಿದ್ದಾರೆ. ಆದ್ರೆ ಯಾರು ಹೆಸರು ಸೂಚಿಸ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಲಿಂಗಾಯತರಲ್ಲೇ ಪ್ರಮುಖವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದ್ದಾರೆ, ಮತ್ತೆ ಅರವಿಂದ್ ಬೆಲ್ಲದವರು ಕೂಡ ಇದ್ದಾರೆ. ಅದಕ್ಕೆ ಪ್ರಮುಖವಾದಂತಹ ನಾಯಕರು ಕೂಡ ಇದ್ದಾರೆ. ಹೀಗಾಗಿ ಅಂತಿಮವಾಗಿ ಈಗಾಗಲೇ ಯತ್ನಾಳ್ ಅವರನ್ನೇ ಅಂತಿಮವಾಗಿ ವಿರೋಧ ಪಕ್ಷ ನಾಯಕನನ್ನ ಆಯ್ಕೆಯನ್ನ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಸಿಟಿ ರವಿ ರಾಜ್ಯಾಧ್ಯಕ್ಷ ಮತ್ತೆ ವಿಪಕ್ಷ ನಾಯಕನ ಆಯ್ಕೆ ಯತ್ನಾಳ್ ಅವರೇ ಬಹುತೇಕವಾಗಿ ಅವರನ್ನೇ ನೇಮಕವನ್ನ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಯತ್ನಾಳ್ ಅವರು ಪಕ್ಕಾ ಹಿಂದುತ್ವದ ಫೈರ್ ಬ್ರಾಂಡ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ. ಅಂದ್ರೆ ಪ್ರಬಲವಾದಂತಹ ಒಂದು ರೀತಿ ದೊಡ್ಡ ಮಟ್ಟದ ಹೊಂದಾಣಿಕೆ ಇಲ್ಲರತಕ್ಕಂಥ ನಾಯಕ ಬೇಕು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿಯ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ಕೂಡ ದೊಡ್ಡ ಅಭಿಮಾನ ಕೂಡ ಶುರುವಾಗಿದೆ. ಹೀಗಾಗಿ ಯತ್ನಾಳ್ ಅವರಿಗೆ ಅವಕಾಶ ಮಾಡಿಕೊಟ್ಟದೇ ಅದಲ್ಲಿ ಒಂದು ರೀತಿ ಕಾಂಗ್ರೆಸ್ ನಾಯಕರನ್ನ ಸಮರ್ಥವಾಗಿ ಎದುರಿಸ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಯತ್ನಾಳ್ ಅವರಿಗೆ ವಿಪಕ್ಷ ನಾಯಕನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಬರುವಂತ ದಿನಗಳಲ್ಲಿ ಮಾಡುವಂತ ಸಾಧ್ಯತೆ ಇರುವಂತದ್ದು. ಶ್ರುತಿ, ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಡ್ ಮಾಹಿತಿಗಾಗಿ. ನಮ್ಮ ಸುದ್ದಿ ಡಬ್ಬಿಯ ಎರಡು ಸುದ್ದಿಗಳನ್ನು